ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 3,395 ಪ್ಲಸ್ 596 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಗೈಡ್ಲೈನ್ಸ್ ಮೂಲಕ ನಾನು ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ರಿಕ್ರೂಟ್ಮೆಂಟ್ ಕೆಎದವರು ಮಾಡಿರ್ತಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಿಕ್ಕುಳಿದ ವೃಂದ ಅಂದ್ರೆ RPC ಅಂತ ಕರಿತೀವಿ, ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿದಂತಹ ಉಳಿದ ಜಿಲ್ಲೆಗಳಿಗೆ ಒಟ್ಟು 3,395 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 596 ಹುದ್ದೆಗಳು, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಈ ಗೈಡ್ಲೈನ್ಸ್ ನಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಗೈಡ್ಲೈನ್ಸ್ 5/6/2026 ಮಾಡಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿಯನ್ನ ಇಲ್ಲಿ ಬಿಟ್ಟಿದ್ದಾರೆ. ಸೊ ಈ ಒಂದು ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಹುದ್ದೆಯ ವಿವರ ಅಥವಾ ಹೆಸರು ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಆಗಿರುತ್ತೆ. ಇವರ ಒಂದು ವೇತನ ಶ್ರೇಣಿ ಈ ರೀತಿಯಾಗಿರುತ್ತೆ. 37,500ರಿಂದ 76,100 ರೂಪಾಯಿ. ಇದು ಬೇಸಿಕ್ ಆಗಿರುತ್ತೆ, ಬೇಸಿಕ್ ಸ್ಕೇಲ್ ಆಗಿರುತ್ತೆ. ಮತ್ತು ಇದಕ್ಕೆ ಇನ್ಕ್ಲೂಡ್ DA MA ಅವೆಲ್ಲ ಯಾಡ್ ಆಗ್ತವೆ. ಸೊ ಇಲ್ಲಿ ನೇರ ಪುರುಷ ಅಂದ್ರೆ ಪುರುಷ ಅಭ್ಯರ್ಥಿಗಳು ಒಟ್ಟು ಹುದ್ದೆಗಳು ಖಾಲಿ ಎಷ್ಟಿದಾವೆ? ಇಲ್ಲಿ 2,266 ಹುದ್ದೆಗಳು ಖಾಲಿ ಇದಾವೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 755 ಹುದ್ದೆಗಳು. ಇಲ್ಲಿ ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ 257 ಹುದ್ದೆಗಳು ಖಾಲಿ ಇದಾವೆ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟು 82 ಹುದ್ದೆಗಳು ಖಾಲಿ ಇದಾವೆ. ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ, ತೃತೀಯ ಲಿಂಗಿಗಳಿಗೆ 35 ಹುದ್ದೆಗಳನ್ನ ಮೀಸಲಾಗಿರಿಸಿದ್ದಾರೆ. ಒಟ್ಟು 3,995 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ RPC ವೃಂದದ ಅಭ್ಯರ್ಥಿಗಳಿಗೆ ಇಲ್ಲಿ ಬಿಟ್ಟಿದ್ದಾರೆ. ಇದಕ್ಕೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ನೀವು ನೋಡೋದಾದ್ರೆ PUC ಯನ್ನ ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕಾಗಿರುತ್ತೆ. ಅವರು PUC ಅಥವಾ PUC ಗೆ ಸಮಾನಾಂತರವಾಗಿರ್ತಕ್ಕಂಥ ತತ್ಸಮಾನ ಹುದ್ದೆಗಳು ನೀವು ತೇರ್ಗಡೆಯನ್ನ ಹೊಂದಿರಬೇಕಾಗಿರುತ್ತೆ. ವಯೋಮಿತಿ ಈ ರೀತಿ ಆಗಿರ್ಬೇಕಾಗಿರುತ್ತೆ. ಅಭ್ಯರ್ಥಿಗಳು ಅರ್ಜಿಗಳನ್ನ ಸ್ವೀಕರಿಸಲು ನಿಗದಿಪಡಿಸಿದಂತಹ ಕೊನೆಯ ದಿನಾಂಕಿಗೆ ಅವರು ಕನಿಷ್ಠ 18 ವರ್ಷಗಳನ್ನ ಪೂರೈಸಿರ್ಬೇಕಾಗಿರುತ್ತೆ. ಗರಿಷ್ಠ ವಯೋಮಿತಿ ಈ ಕೆಳಕಂಡಂತೆ ಇರುತ್ತೆ. ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರ್ಬೇಕಾಗಿರುತ್ತೆ. SC ST ಕೆಟಗರಿ 1 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ಒಂದು ಗರಿಷ್ಠ ವಯೋಮಿತಿ ಆಗಿರುತ್ತೆ. ಇಲ್ಲಿ ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷಗಳು ಗರಿಷ್ಠ ವಯೋಮಿತಿ ಆದ್ರೆ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕೆಟಗರಿ 1 ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 40 ವರ್ಷಗಳ ಒಂದು ವಯೋಮಿತಿ ಗರಿಷ್ಠವಾಗಿರುತ್ತೆ. ಇನ್ ಕೇಸ್ ಸೇವಾನಿರತ ಅಭ್ಯರ್ಥಿಗಳು ಯಾರಾದ್ರೂ ಇದ್ದಲ್ಲಿ ಅಂತ ಅಭ್ಯರ್ಥಿಗಳಿಗೆ ಇಲ್ಲಿ 5 ವರ್ಷಗಳ ಒಂದು ಸೇವೆಯ ಒಂದು ಇನ್ನು ಸೇವಾನಿರತ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿರುತ್ತೆ. ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR DAR KSRP IRB KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರ್ಬೇಕಾಗಿರುತ್ತೆ. ಅವರು ಪ್ರಸ್ತುತ ಸದರಿ ಹುದ್ದೆ ಸೇವೆಯಲ್ಲಿ ಅವರು ಇರಬೇಕಾಗಿರುತ್ತೆ. ಇನ್ನು ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಇರತಕ್ಕಂತ ಟೈಮ್ ಟೇಬಲ್ ಏನು? ಆನ್ಲೈನ್ ಅರ್ಜಿ ಮುಖಾಂತರ ಅರ್ಜಿ ಸಲ್ಲಿಸಲು ಅವರಿಗೆ 8/6/2026 ಪ್ರಾರಂಭ ಆಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದಾಗಿರುತ್ತೆ 3/7/2026 ಆಗಿರುತ್ತೆ. ನೀವು ಅರ್ಜಿಯನ್ನ ಸಲ್ಲಿಸಿದ ಒಂದು ದಿನ ನಂತರ ಕೂಡ ನೀವು ಶುಲ್ಕವನ್ನ ಪಾವತಿಸಲಿಕ್ಕೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಶುಲ್ಕದ ಮಾಹಿತಿ ಈ ರೀತಿ ಇರುತ್ತೆ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕವನ್ನ ನೀವು
ಆನ್ಲೈನ್ ಮೂಲಕ ಪಾವತಿಸಬೇಕಾಗುತ್ತೆ. ಅದೇ ರೀತಿಯಾಗಿ SC ST ಕೆಟಗರಿ 1 ಮತ್ತು ಮಾಜಿ ಸೈನಿಕ ಟ್ರಾನ್ಸ್ಜೆಂಡರ್ಗೆ ಅಭ್ಯರ್ಥಿಗಳಿಗೆ ಒಟ್ಟು 500 ರೂಪಾಯಿ ಫೀಸ್ ಇರುತ್ತೆ. ಸೊ ನೀವು ಈ ಫೀಸ್ ಅನ್ನ ಡೈರೆಕ್ಟ್ ಆಗಿ ಆನ್ಲೈನ್ ಮೂಲಕನೇ ಪೇ ಮಾಡಬೇಕಾಗುತ್ತೆ. ಒಮ್ಮೆ ಪಾವತಿಸಿದಂತಹ ಶುಲ್ಕವನ್ನ ಅವರು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡೋದಿಲ್ಲ. ಇಲ್ಲಿ ಈ ಒಂದು ಎಕ್ಸಾಮ್ಗೆ 3 ರೀತಿಯಾದಂತಹ ಪರೀಕ್ಷೆಗಳು ನಡೆಯುವಂತದ್ದು. ಒಂದು ಲಿಖಿತ ಪರೀಕ್ಷೆ, ಒಂದು ದೇಹದಾರ್ಢ್ಯತೆ, ಇನ್ನೊಂದು ದೈಹಿಕ ಸಹಿಷ್ಣುತೆ ಇರುತ್ತೆ. ಸೊ ನೀವು ಆ 3ರಲ್ಲೂ ಕೂಡ ನೀವು ಎಲಿಜಿಬಲ್ ಆಗುತ್ತೆ. ಲಿಖಿತ ಪರೀಕ್ಷೆಗೆ ಈ ರೀತಿ ಪ್ಯಾಟರ್ನ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ಒಟ್ಟು 100 ಕ್ವಶನ್ ಇರ್ತವೆ, 100 ಅಂಕಗಳಿರ್ತವೆ, 1.5 ಗಂಟೆಯ ಒಂದು ಕಾಲಾವಕಾಶವನ್ನು ಅವರು ಪರೀಕ್ಷೆಗೆ ನೀಡಿರ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ಈ ಒಂದು ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದಿರೋ ಅಂತಹ ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಅಥವಾ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದಲೂ ಕೂಡ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಓದ್ಕೊಳ್ರಿ. ಮತ್ತು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. ಹಾಗೂ ಯಾರಿಗೆಲ್ಲ ಅರ್ಜಿಯನ್ನು ಸಲ್ಲಿಸಲು ಬರೋದಿಲ್ವೋ ಅಂತ ಅಭ್ಯರ್ಥಿಗಳು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅಂತ ಅಭ್ಯರ್ಥಿಗಳ ಒಂದು ಆನ್ಲೈನ್ ಅರ್ಜಿಯನ್ನ ನಾನು ಸಲ್ಲಿಸ್ಕೊಡ್ತೀನಿ. ಸೊ ಇದಕ್ಕೆ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳು ಯಾವ ಅಂತ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ ಅಭ್ಯರ್ಥಿ ಆಧಾರ್ ಕಾರ್ಡ್ ಇರಬೇಕಾಗಿರುತ್ತೆ. ಅದೇ ರೀತಿಯಾಗಿ SSLC PUC ಅಂಕಪಟ್ಟಿಗಳು ಇರಬೇಕಾಗತ್ತೆ. ನಂತರ ಈ ಜನ್ಮ ದಿನಾಂಕವನ್ನು ಸೂಚಿಸ್ತಕ್ಕಂತಹ ದಾಖಲೆ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಸೊ ಜನನ ಪ್ರಮಾಣ ಪತ್ರ ಬೇಕಾದ್ರೂ ನೀವು ಕೊಡ್ಬೋದು, ಅಥವಾ TC ಕೂಡ ಬೇಕಾದ್ರೆ ನೀವು ಇಲ್ಲಿ ಒದಗಿಸಬಹುದು. ನೆಕ್ಸ್ಟ್ ಇನ್ ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರಾದ್ರೂ ಇದ್ದಲ್ಲಿ ಅಂತವ್ರಿಗೆ ಬೇಕಾಗ್ತಕ್ಕಂತಹ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ. ನೀವೇನಾದ್ರೂ ಮೀಸಲಾತಿಯನ್ನು ಕೋರಿದ್ರೆ ಅಂತ ಅಭ್ಯರ್ಥಿಗಳು ಕೂಡ ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ. ನಿಮ್ಮ ಒಂದು ಜಾತಿಗಳಿಗೆ ಸಂಬಂಧಿಸಿದಂತಹ ಮೀಸಲಾತಿ ಪ್ರಮಾಣ ಪತ್ರವನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಗ್ರಾಮೀಣ ಅಭ್ಯರ್ಥಿಯ ಒಂದು ಮೀಸಲಾತಿಯನ್ನು ಕೋರಿದ್ರೆ ಗ್ರಾಮೀಣ ಒಂದು ಮೀಸಲಾತಿ ಪ್ರಮಾಣ ಪತ್ರ ನಮೂನೆ 1ರಲ್ಲಿ ಕೊಡಬೇಕಾಗುತ್ತೆ. ಅದೇ ರೀತಿ ಕನ್ನಡ ಮಾಧ್ಯಮದ ವ್ಯಾಸಂಗ ಪ್ರಮಾಣ ಪತ್ರ ನೀವು ಏನಾದ್ರೂ ಮೀಸಲಾತಿ ಕೋರಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಸೇವೆಯಲ್ಲಿ ಇರತಕ್ಕಂತಹ ಅಭ್ಯರ್ಥಿಗಳು ನಿರಪೇಕ್ಷಣಾ ಪ್ರಮಾಣ ಪತ್ರ ನಿಮ್ಮ ಒಂದು ಇಲಾಖೆಯ ಒಂದು ಹೈಯರ್ ಅಥಾರಿಟಿಯಿಂದ ನೀವು ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಸಂಪೂರ್ಣ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಇದಕ್ಕೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ನೀವು ನಿಮ್ಮ ಮಾಹಿತಿಯನ್ನು ಶೇರ್ ಮಾಡಬಹುದು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.